ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ದೀಕ್ಷಿತ್. ಸೊ ಗೈಸ್, ಇವತ್ತು ವಿಷಯ ಏನಪ್ಪ ಅಂದರೆ, ನಮ್ಮಪ್ಪ ನಮ್ಮಮ್ಮ ಎಲ್ಲ ಕೊಪ್ಪಳ ಹೋಗಿದ್ದಾರೆ. ಅದೇನೋ ಔಷಧಿ ತೊಗೊಬೇಕು ಅಂತ, ಕೆಮ್ಮಿಗೆ ಅದೊಂದು ಔಷಧಿ ತಗೊಳಕ್ಕಂತ ಹೋಗಿದ್ದಾರೆ. ಸೊ ಇವತ್ತು ಎಲ್ಲ ಡ್ಯೂಟಿ ನನ್ನದೇ. ಇವಾಗ ನೋಡ್ಬೋದು, ಬೆಳಗಿನ ಜಾವನೇ ಹಸುಗಳು ಮನೆ ತಗೆಲ್ಲ ಬಂದಿದ್ದೀನಿ. ಇವಾಗೆಲ್ಲ ಸಗಣಿ ಎಲ್ಲ ಎತ್ತಿ ಎಲ್ಲ ಕೆಲಸ ಮಾಡಬೇಕು. ಸೊ ಇವತ್ತು ಎಕ್ಸಾಮ್ ಕೂಡ ಇದೆ ಜೊತೆಯಲ್ಲಿ. ಸೊ ಗೈಸ್, ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಕೌಂಟ್ನೆಲ್ಲ ಫಾಲೋ ಮಾಡಿ. ಈ ಥರ ಒಳ್ಳೆ ಕಂಟೆಂಟ್ಗೆ ನಿಮ್ಮ ಸಪೋರ್ಟ್ ತುಂಬಾ ಬೇಕು. ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಓಕೆ, ಸೊ ನೋಡ್ತಾ ಇರಿ ಏನೇನು ಮಾಡಿ. ಓಕೆ ಗೈಸ್, ಸೊ ಇವಾಗ ಸಗಣಿಯಲ್ಲಿ ಎತ್ತಿದ್ದಾಯಿತು. ಮೋಟ್ರ್ ಆನ್ ಮಾಡಿದ್ದೀನಿ. ಸೊ ಮೋಟ್ರ್ ಆನ್ ಮಾಡಿದಾಗ ಏನು ಅಂದರೆ, ಇಲ್ಲಿ ಡ್ರಮ್ ಇಕ್ಕಿದ್ದೀವಿ. ಹಸು ಹಿಂದೆ ಒಂದು ಡ್ರಮ್ಮು 200 ಲೀಟ್ರದು. ಈ ಡ್ರಮ್ಮಿಗೆ ನೀರು ಬಿಟ್ಕೊಬೇಕು, ಯಾಕಂದರೆ ಇವಾಗ ನೀರು ಇಕ್ಬೇಕಲ್ಲ. ಸೊ ಈ ಡ್ರಮ್ ತುಂಬ ನೀರು ಬರಬೇಕು. ಇದು ನೀರು ತುಂಬ ಅಷ್ಟರಲ್ಲಿ ನಾವು ಒಂದೊಂದೇ ಬಕೆಟಿಗೆಲ್ಲ ಬೂಸ, ಹಿಂಡಿ, ಪೀಡೆಲ್ಲ ಹಾಕೊಂಡು ನೀರು ಇಕ್ತಾ ಇರೋದು. ಸೊ ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಾ, ಹಸು ನೀರು ಕುಡಿತಾ ಇದ್ದರೆ ನಾವು ಹಿಂಗೆ ಇನ್ನೊಂದು ಬಕೆಟಿಂದ ನೀರು ಹಟ್ತಾ ಇರಬೇಕು. ಯಾಕಂದರೆ ಹಸು ಒಂದು ದೊಡ್ಡ ಜೀವಿ ಅಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ನೀರು ಬೇಕು. ಮೇನಾಗಿ ಇವಾಗ ಘಮ ಬೇರೆ ಜಾಸ್ತಿ, ಮಳೆ ಹುಟ್ಟಿರೋ ಕಾಲದಿಂದ. ಸೊ ನೀರು ಸ್ವಲ್ಪ ಜಾಸ್ತಿ ಕುಡಿದ್ರೆ ಒಳ್ಳೆಯದು. ಸೊ ಗೈಸ್, ಇವಾಗ ಹಾಲು ಕರಿಬೇಕು. ಸಗಣಿ ಎಲ್ಲ ಜಾಸ್ತಿ ಪಟಾಕೊಂಡೋದೆ ಅಂದ್ಬಿಟ್ಟು ಕ್ಲೀನಾಗಿ ಈ ಥರ ನೀರು ಪೈಪಲ್ಲಿ ನೀರು ಬಿಟ್ಕೊಂಡು ಕ್ಲೀನಾಗಿ ಎಲ್ಲ ವಾಶ್ ಮಾಡೋದು. ಆಮೇಲೆ ಹಾಲು ಕರಿಯೋಕೆ ಕುತ್ಕೊಳೋದು. ಸೊ ಗೈಸ್, ಇವಾಗ ಹಾಲು ಕರಿತಾ ಇದ್ದೀವಿ. ಮೊದಲನೇ ಹಸ ಒಟ್ಟು 2 ಹಸು ಹಾಲು ಕರಿತೀರಿ. ಓಕೆ, ಸೊ ಆಮೇಲೆ ಸಿಕ್ಕೋಣ. ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸಿಗ್ತೀನಿ. ಸೊ ಗೈಸ್, ಇವಾಗ ಅವಾಗೆ ತುಂಬಿದ್ದು ಸಗಣಿಗಳನ್ನೆಲ್ಲ ಇಲ್ಲಿ ನೋಡಿ ಈ ಥರ ತಿಪ್ಪೆಲ್ಲ ಹಾಕಕ್ಕೆ ಬಂದೆ. ಗೈಸ್, ಇವಾಗ ಇದು 2ನೇ ಮಕ್ರಿ ತಗೊಂಡೋಗ್ತಾ ಇರೋದು. ಸೊ ಫ್ರೆಂಡ್ಸ್, ಇದು 3ನೇ ಮಕ್ರಿ, ಇದೇ ಲಾಸ್ಟ್. ಸೊ ಗೈಸ್, ಇವಾಗ ಅಲ್ಲೆಲ್ಲ ಉಜ್ಜಿ ಮುಖ ತೊಳ್ಕೊಂಬಂದೆ. ಇವಾಗ ಹಾಲು ಕುಡಿಬೇಕು. ಹಾಲೆಲ್ಲ ಕುಡಿದು ತಿರ್ಗಾ ಒಂದು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಆಮೇಲೆ ಕಾಲೇಜ್ ಕಡೆ ಹೋಗೋದು. ಓಕೆ, ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ಒಂದೊಂದೇ ಹಸುನ ನಮ್ಮ ಅಣ್ಣ ತೊಳ್ದಾನೆ. ನಾನು ಅದನ್ನು ಒಂದೊಂದೇ ಹಸನ ಇಟ್ಕೊಂಡು ಆಚೆ ಕಟ್ಟಾಗ್ತಾ ಇದ್ದೀನಿ. ಸೊ ಗೈಸ್, ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ನೋಡಿ ಇದೇ ಥರ ಹಿಂಗೆ ಈ ಥರ ಕಡ್ಡಿ ಎತ್ಕೊಡ್ರಿ. ಆ ಕಡ್ಡಿನ ಈ ಥರ ಮಿಷಿನ್ ಕೊಡ್ರಿ. ಕಟ್ ಮಾಡಿ ನೋಡಿ ಈ ಥರ ಕ್ಲೀನ್ ಸಿಕ್ಕಿದಾಗ ಕಟ್ ಮಾಡಾಗ್ತೈತೆ. ಇದೇ ಥರ ಮಿಷಿನ್ ವರ್ಕ್ ಆಗೋದು. ಸೊ ಇವಾಗ ಮೇವೆಲ್ಲ ಕಚ್ಚಿದ್ದಾಯಿತು. ಇವಾಗ ಒಂದೂವರೆ ಮೇವು ಕೊಯ್ಬೇಕು. ಸೊ ಮೇವು ಕೊಯ್ದುಬಿಟ್ಟು ಆಮೇಲೆ ಟೈಮ್ ಆದಾಗ ಸ್ಕೂಲ್ನೆಲ್ಲ ಒಳಕಟ್ಟಾಕಿ ನಾನು ಸ್ನಾನ ಮಾಡಿ ರೆಡಿ ಆಗ್ಬಿಟ್ಟು ಕಾಲೇಜ್ ಕಡೆ ಹೋಗ್ತೀನಿ. ಇವತ್ತು ಬನ್ನಿ, ಇವತ್ತು ನಿಮಗೆಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಸ್ತೀನಿ. ಬನ್ನಿ ಗೈಸ್,
ಇವಾಗ ಮೇವೆಲ್ಲ ಕೊಯ್ದಿದ್ದಾಯಿತು, ಎತ್ತೋರಿಲ್ಲ. ನಮ್ಮ ಅಣ್ಣಂಗೆ ಫೋನ್ ಹಾಕಬೇಕು. ಸೊ ನೋಡ್ತಾ ಇದ್ದೀರಾ, ಹೊರೆ ಎಲ್ಲ ಕೊಯ್ದಿಕ್ಕಿದ್ದೀನಿ. ಇವಾಗ ಹೋಗ್ಬಿಟ್ಟು ಏನು ಮಾಡೋದು ನೆಕ್ಸ್ಟ್ ಕೆಲಸ, ನಾಷ್ಟ ಮಾಡಬೇಕು. ರೈಟ್, ನಾಷ್ಟ ಮಾಡಿಲ್ಲ. ಸೊ ಗೈಸ್, ನಾಷ್ಟ ಬಂದ್ಬಿಟ್ಟು ಮೆಂತೆ ಪಲಾವ್, ಸೊ ಅವಾಗ ನನ್ನ ನಾಷ್ಟ ಬಿಲ್ಕುಲ್ ಇಷ್ಟ ಆಗಲ್ಲ, ಹೊಟ್ಟೆ ಸ್ವಾದ ತಿಂತಾ ಇರುತ್ತೆ. ಸೊ ಗೈಸ್, ಇವಾಗ 10:30 ಟೈಮು. ಸೊ ಇವಾಗ ಹಸುಗಳನ್ನೆಲ್ಲ ಒಳಕಟ್ಟಾಕ್ಬೇಕು. ಸೊ ಬಿಡ್ಸೋಣ. ಹೈ ಮೇಡಮ್, ಎಲ್ಲ ಅವನು ಇವಾಗ ಒಳಕಟ್ಟಾಕಬೇಕು ಒಂದೊಂದಾಗಿ ಎಲ್ಲ. ಹೈ ಹೈ, ಇದು ನೋಡಿ, ಇದು ಮೂಕರಾಣಿಗಳಾಗ ಆಟ ಆಡ್ತದೆ. ಹೈ ಸೊ ಬನ್ನಿ, ಎಲ್ಲ ಒಂದೊಂದಾಗಿ ಒಳಕಟ್ಟಾಗ್ತಾನೆ. ಸೊ ಗೈಸ್, ಆಯಿತು. ಇವಾಗ ಇಲ್ಲಿ ಕೆಲಸ ಎಲ್ಲ ಆಯಿತು. ನೋಡ್ಬೋದು, ಮೇವುಗಳು ಹಾಕಿರೋದು, ಹಸುಗಳಿಗೆ ಮೇವು, ಇಲ್ಲಿ ಮೇಕೆಗಳಿಗೆ ಮೇವು, ಮತ್ತು ಇಲ್ಲಿ ಕುರಿಗಳಿಗೆ ಮೇವು ಹಾಕಿದ್ದಾಯಿತು. ಸೊ ಇವಾಗ ಸ್ನಾನ ಮಾಡಿಕೊಂಡು ಕಾಲೇಜಿಗೆ ಹೋಗೋದು. ಎಕ್ಸಾಮ್ ಐತಿ ಇವತ್ತು. ಸೊ ಫ್ರೆಂಡ್ಸ್, ಆಯಿತು, ಸ್ನಾನ ಎಲ್ಲ ಮಾಡಿದ್ದಾಯಿತು. ಇವಾಗ ಗಾಡಿ ಕೂಡ ರೆಡಿ ಆಗಿದೆ. ಗಾಡಿ ಎಲ್ಲ ಓಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹೊರಟೋದು. ಬನ್ನಿ, ಒಂದು ಒಳ್ಳೆ ಹೈವೇ, ನಮ್ಮ NH7 ಬೇರೆ, ಒಂದು ಒಳ್ಳೆ ಜರ್ನಿ, ಕ್ಲೀನಾಗಿ ಅಂತ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಹಂಗೆ ಅಲ್ಲಿ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡೋದೆಲ್ಲ ತೋರಿಸ್ತೀನಿ ಬನ್ನಿ. ಬಾ ಇಬ್ರು ಹ್ಯಾಂಡ್ಸಮ್ ಕಿಡ್ಸ್. ಇವನು ಹ್ಯಾಂಡ್ಸಮ್, ಇವನು ರಿಚೆಸ್ಟು. ಏನು ಮಾಮ್, ಏನು ಸಮಾಚಾರ? ಎಲ್ಲ ಆರಾಮ? ಸೂಪರ್. ಇವನು ಹೀರೋ. ಹಾಂ, ಅವನು ಹೀರೋ. ಅವನು ನಮ್ಮ ಇಡೀ ಕಾಲೇಜ್ ಹುಡುಗಿರೆಲ್ಲ ಅವನಿಂದನೇ ಬಿದ್ದಿರೋದು. ಫುಲ್ ದೊಡ್ಡ ಬ್ಲಾಗ್. ಮತ್ತು ನಮ್ಮ ಸುಗಾವಣಂ ಓಜಿ ಬಾಸ್, ಪಾಪ ರಾತ್ರಿ ಎಲ್ಲ ಓದ್ಬಿಟ್ಟು ಇವಾಗ ಇಲ್ಲಿ ಬಂದು ಬೆಳಗ್ಗೆಯಿಂದ ಕೂತ್ಕೊಂಡು ಪಾರ್ಕಲ್ಲೇ ಓದ್ತಾವನೆ ಟಾಪರ್. ಮತ್ತು ಇನ್ನೇನು ಮಾಮ್, ಏನು ತಿಂದೆ ಇವತ್ತು? ಟೊಮೆಟೊ ರೈಸ್. ನೀನು ಮಾಮ್ ಕರ್ಡ್ ರೈಸಾ? ಕರ್ಡ್ ರೈಸ್ ಇಲ್ಲ ದೋಸೆ ಅಲ್ಲ, ಇವತ್ತು ಆಚೆನ ತರಿಸಿದ್ದು. ಏನು ತಗೊಂಬಂದಿದ್ದೆ? ಪೂರಿ, ಅದ್ರ ಜೊತೆ ಒಂದು ಬನಾನಾ ಶೇಕ್. ನೀನೇನು ತಿಂದ ನಾಷ್ಟ? ಇಡ್ಲಿ ಸಾಂಬಾರ್. ಸೂಪರ್, ಟಿಪಿಕಲ್ ಸೌತ್ ಇಂಡಿಯನ್ ಡಿಶ್. ಡೇ ಆಫ್ಟರ್ ಟುಮಾರೋ ತರ ಮೂವಿ ಇರೋದು. ಡೇ ಬಿಫೋರ್ ಎಸ್ಟರ್ಡೇ ಅಂತ ಮೂವಿ ಇಲ್ಲ, ಸ್ಟಾರ್ಟ್ ಮಾಡೋ. ಆ ಮೂವಿ ಡೈರೆಕ್ಟರ್ ಇವನೇ. ದ ಮೀನಿಂಗ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಅದೇ ಮಿನಿಮಮ್ ರೇಟ್ ಆಫ್ ರಿಟರ್ನ್. ಇವರಿಬ್ಬರೇ ಗುರು, ನಮ್ಮ ಟೀಮ್ ಆಗಿರೋರೆಲ್ಲ ಇವರಿಬ್ಬರೇ ಟಾಪರ್ಸ್. ಇಬ್ರು ಕಾಂಪಿಟೇಷನ್ ಕೊಟ್ಟು ಓದ್ತಾರೆ, ಇಬ್ರು ಕಾಂಪಿಟೇಷನ್ ಕೊಟ್ಟು ಎಕ್ಸಾಮ್ ಬರೀತಾರೆ. ಸ್ಕೋರ್ಸ್ ಇಬ್ರು ಕಾಂಪಿಟೇಷನ್ ಆಗೇ ಬರ್ತಾರೆ. ಆ ಕ್ಯಾಮ್ರಾ ಹಿಂದೆ ಇರೋರೆ ಟಾಪರ್, 9.9 CGPA. ಅವ್ರ ಕ್ಯಾಮ್ರಾ ಹಿಂದೆ ಇರೋರು ಬ್ಯಾಕ್ ಬೋನ್ ಆಫ್ ಇಂಡಿಯಾ. ಬ್ಯಾಕ್ ಬೋನ್ ಆಫ್ ಇಂಡಿಯಾ. ಪರ್ಸೆಂಟೇಜ್ ಡೇಟಾ ಹೇಳ್ತಾರೆ 99.99%. ವಾವ್. ಆ 1% ನಮಗೋಸ್ಕರ ಬಿಟ್ಕೊಟ್ಟಿದ್ದೀನಾ? ಬ್ರೌನ್ ಶರ್ಟ್ ಅಲ್ಲಿರೋರು 1 ಮ್ಯಾನ್ ಆರ್ಮಿ. ಬರೀ ಅಂತ ಸಾಂಗ್ ಅವ್ರ ಪಕ್ಕದಲ್ಲಿರೋದು 12th ಮ್ಯಾನ್ ಆರ್ಮಿ. 12th ಮ್ಯಾನ್ RCB ಮತ್ತೆ ಇವರು ಹೋಲ್ಸೇಲ್ ಆರ್ಮಿ. ಇಲ್ಲಿ ನೋಡೋ, ಅವರು ದಾವೂದ್ ಇಬ್ರಾಹಿಂ ತಮ್ಮ. ಅವನು ಪ್ಯಾಕೆಟಲ್ಲಿ ತಗೊಂಡೋಗಿ ಕಳ್ಸೋಣ ಫಸ್ಟು. ಇವನು ಆ ಥರ ಫಸ್ಟು ತಗೊಂಡೋದ ಸ್ಯಾಂಪಲು. ಈ ಥರನೇ ಬೇಕು, ಈ ಥರನೇ ಬೇಕು ಅಂತ ಸ್ಯಾಂಪಲ್ ಅಂತ ಬಯೋಫ್ಯೂಲಿಂದನೇ ಮಾಡಿ ಅಂತ ಹೇಳ್ಬಿಟ್ಟು ನೀವು ಹಾಕೋಬಿಟ್ಟು ತಗೊಳ್ಕಂತ ಆನ್ ಮಾಡಿದ್ರೆ ಒಂದೇ ವಾಸ್ತು ಎಕ್ಸಾಸ್ಟ್ ಇಂದ ಫ್ಯೂಲ್ ಬರ್ತಿರುತ್ತೆ, ಒಂದೇ ಫೆಲ್ಲಿ ಬರ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಸಮೋಸ ಮಸಾಲ ತಿನ್ನೋಣ ಅಂತ ಬಂದೆ. ಎಕ್ಸಾಮ್ ಮುಂಚೆ ಹೋಗೋಣ ಅಂತ. ಬಟ್ ನಮ್ಮ ಸಿದ್ಧಾಂತ್ ನನ್ನ ಬಿಟ್ಬಿಟ್ಟು ತಿಂತಾ ಇದೆಯಲ್ಲೋ ಅಂತ ಹೇಳ್ತಾನೆ. ಬಾ ಸಿದ್ಧಾಂತ್, ತಿನ್ನು ಬಾರೋ, ಪರವಾಗಿಲ್ಲ ಬಾರೋ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ.
ಏನ್ ರಾಜ, ಏನ್ ಸಮಾಚಾರ? ಜೋರಾಗಿ ಹೇಳ್ಬೇಕು, ನಮ್ಮ ಕ್ಯಾಮ್ರಾ ಇಷ್ಟು ದೂರ ಐತೆ. ಪರವಾಗಿಲ್ಲ, ಹಂಗೆ ಹೇಳು, ತೊಂದರೆ ಏನಿಲ್ಲ. ಏನು ಬೈ ಹೋದ್ರಾ ಮೆಸೇಜ್ ಇದು ಎಕ್ಸಾಮ್ ಓದ್ಕೊಂಡ್ರಾ? ಇಲ್ಲ, ಬರ್ಕೊಡ್ತೀಯ ನನ್ನ ಎಕ್ಸಾಮು, ಹೇಳ. ಅವ್ನು ಬರ್ದಿದ್ದೆ ಆನ್ಸರು ಯಾವತ್ತಿದ್ರು. ನಿರಾಂತ್ ಏನು ಬರೀತಾನೋ ಅದೇ ಆನ್ಸರು. ನಿರಂತ್ ನಮ್ಮ ಕ್ಲಾಸ್ ಟಾಪರ್. ಅಪ್ಪ ನಿರಂತ್ ಟೋಪಿ ತೆಗಿಯಾ, ಎಷ್ಟು ಚೆನ್ನಾಗಿ ಎಕ್ಸಾಮ್ ಬರೆದ್ರು ಬಂದಿದ್ದೀರಿ. ಫುಲ್ ಕ್ಲಾಸ್ ಅಪ್. ಹೇಳ, ಹೆಂಗಿತ್ತ ಶರಣ್? ನಮ್ಮ ಕ್ಲಾಸ್ ಟಾಪರ್ ಶರಣ್. ನಮ್ಮ ಗ್ಯಾಂಗಲ್ಲಿ ಅಣ್ಣ ತುಂಬ ಒಳ್ಳೆ ಹುಡುಗ, ಬಟ್ ಏನಿಲ್ಲ, ಆಪೋಸಿಟ್ ವರ್ಲ್ಡು. ಅವ್ನು ಟಾಪರ್, ನಮ್ಮನ್ ಟಾಪರ್ ಅಂತ ಅಂದ್ರು. ನಾನು ಟಾಪರ್ ಅಲ್ಲೇ ಅಲ್ಲ ಗುರು. ಇನ್ನು ನಮ್ಮ ಹ್ಯಾಂಡ್ಸಮ್ ಬಾಯ್ ಹೇಳಪ್ಪ. ದೃಷ್ಟಿ ಬಿದ್ದುಬಿಡ್ತೈತೆ ಅಂತನಾ? ಕಂಡಾಗ್ತಾರೆ ಮನೆಗೆ ಹೋಗ್ಬಿಟ್ಟು. ಹೆಂಗಿದ್ದೆ ಮಾಮ್? ಚೆನ್ನಾಗಿತ್ತ? ಫುಲ್ ಈಸಿ ಟಾಪಾ? ಎಲ್ಲಿ ಬ್ಯಾನರ್ ಹಾಕೋರಲ್ವಾ? ಹಾ, ನೆಕ್ಸ್ಟ್ ಫಸ್ಟ್ ಬರ್ತಾನೆ, ಸೆಕೆಂಡ್ ನಮ್ ದೀಕ್ಷಿತ್. ಸೊ ಫ್ರೆಂಡ್ಸ್, ಅಲ್ಲೆಲ್ಲ ಬ್ಯಾನರ್ ಕಾಣಿಸ್ತಿದ್ದಲ್ಲ, ಅಲ್ಲೆಲ್ಲ ನಮ್ಮ ಶರಣ್ದು ಮತ್ತು ವರುಣ್ದು ಫೋಟೋ ಮತ್ತು ಅವ್ರ ಮಾರ್ಕ್ಸ್ ಎಲ್ಲ ಬಂದಿದೆ. ಸೊ ಎಲ್ಲ ಚೇರ್ ಮಾಡಬೇಕು ಅವ್ರಿಗೆ. ಸೊ ಫ್ರೆಂಡ್ಸ್, ಇವಾಗ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬರೀ ನಾನು ಒಬ್ಬಂಗೆ ಮಾತ್ರ ಮ್ಯಾಗಿ ಬೇಕಾಗಿತ್ತು. ಸೊ ನನ್ನ ಜೊತೆ ನಮ್ಮ ಫ್ರೆಂಡ್ಸನ್ನೆಲ್ಲ ಕರ್ಕೊಂಬಂದಿದ್ದೀನಿ. ಸೊ ಫ್ಯಾಮಿಲಿ ಪ್ಯಾಕ್ ಮ್ಯಾಗಿ ತೊಗೊಬೇಕು. ಮ್ಯಾಗಿನೇ ಬೇಕು, ಬೇರೆ ಯಾವುದು ಬೇಡ. ಇದು ಮ್ಯಾಗಿ ಅಲ್ಲ, ಇದಲ್ಲ, ಇದು ಮ್ಯಾಗಿ ಅಲ್ಲ. ಓಕೆ, ಸೊ ನಮ್ಮ ಬೆಂಕಿ ಅವರು ಮ್ಯಾಗಿನ ಹುಡುಕಿದ್ದಾರೆ. ಇಲ್ಲಿದೆ ಇದು. ಮನೆಗೆ ದೊಡ್ಡಬೇಕಾ? ಇದು 4 ಇರುತ್ತಪ್ಪ. ಅದು ನಾನು ಒಳ್ಳೆ ಫೇಸ್ ಮಾಡ್ತೀನಿ. 8 ಇದು 4 ಇದು ಗೈಸ್, ಫ್ಯಾಮಿಲಿ ಪ್ಯಾಕ್ ಇದು ಅಂತ ತೊಗೊಂಡಿದ್ದೀನಿ. ಮತ್ತು ನಮ್ಮ ಬಾಯ್ಸ್ ಬಂದು ಆಫರ್. ಬಾಯ್ಸ್ ಏನಾರು ಲೈಟಾಗಿ ಏನಾರು ತೊಗೊಳ್ಳಿ, ನಿಮಗೆ ಲೈಟಾಗಿ ಸ್ಟ್ರಾಂಗ್ ಆಗಿದ್ರೆ ತೊಗೊಳ್ಳಿ. ಲೈಟ್ ಅಂದ್ರೆ ಸೇಫ್ ತಗೋಬೋದಾ? ಸೇಫ್ ಅಲ್ಲ, ಎಲ್ಇಡಿ ಲೈಟ್. ಸೂಪರ್. ಯಾವ್ದು ಈ ತಗೋಣ? ಆಲೂ ಭುಜಿಯಾ ತಗೋಣ, ಏನು ತಗೋಣ? ಬೇರೆ ನೋಡೋದು ಏನೈತೆ ಅಂತ. ಗೈಸ್, ಮನೆಗೆ ಬಂದೆ. ದೊಡಮ್ಮ ತಗೋ, ಮ್ಯಾಗಿ ಮಾಡು. ಅಂದರೆ ಸಿಂಪಲ್ಲಾಗಿ ಮಾಡು, ಜಾಸ್ತಿ ಮಾಡಿಫಿಕೇಷನ್ ಏನು ಬೇಡ. ಸಿಂಪಲ್ಲಾಗಿ ಮಾಡು, ಚೆನ್ನಾಗಿ ಮಾಡು. ಬ್ಯಾಟಿಂಗ್ ಮಾಡೋಣ. ಸೊ ಗೈಸ್, ಮ್ಯಾಗಿ ರೆಡಿ ನೋಡ್ಬೋದು. ಬನ್ನಿ ಟೇಸ್ಟ್ ಮಾಡೋಣ. ಸವಾದ ಫುಲ್ಲು ವೆಜಿಟೇಬಲ್ಸ್. ಸೊ ಗೈಸ್, ಸಕ್ಕತ್ತಾಗಿದೆ. ನಿಮಗೆ ಬರೀ ಮಸಾಲೆ ಹಾಕ್ಕೊಂಡು ತಿನ್ನೋ ಮ್ಯಾಗಿ ಇಷ್ಟನೇ, ಇಲ್ಲ ಈ ಥರ ಎಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡು ತಿನ್ನೋದು ಇಷ್ಟನಾ? ನನಗೆ ಕೇಳೋದಾದ್ರೆ ನಂಗೆ ಹಸೆ ಮ್ಯಾಗಿ ತಿನ್ನೋದೇ ಇಷ್ಟ. ಹಂಗಂಗೆ ಗಡ್ಡೆ ತಿನ್ನೋಕೆ ಇಷ್ಟ ಅದು. ಓಕೆ, ಸೊ ಗೈಸ್, ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಡೈಲಿ ಸಬ್ಸ್ಕ್ರೈಬ್ ಮಾಡಿಸಿ. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ಸಿಗೋಣ, ಹೊಸ ಎಕ್ಸ್ಪೆರಿಮೆಂಟ್ ಏನಾದ್ರು ಮಾಡೋಣ. ಸೊ ಗೈಸ್, ಓಕೆ, ನಾನು ನಿಮ್ಮ ದೀಕ್ಷೆ ಸೈನಿಂಗ್ ಆಫ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.